ಬಿಗ್ ಬಾಸ್ ಸೀಸನ್ 12 ಅಂತಿಮ ಘಟ್ಟಕ್ಕೆ ತಲುಪುತ್ತಿದೆ. ಇನ್ನು 2-3 ವಾರಗಳಲ್ಲೇ ಗ್ರ್ಯಾಂಡ್ ಫಿನಾಲೆ ನಡೆಯಲಿದೆ. ಅದಕ್ಕೂ ಮುನ್ನ ಫ್ಯಾಮಿಲಿ ರೌಂಡ್ ಆಗಿದ್ದು ಸ್ಪರ್ಧಿಗಳ ಮನೆಯವರೆಲ್ಲ ಬಂದಾಗಿದೆ. ಪ್ರತಿ ಸೀಸನ್ನಲ್ಲೂ ಇದು ತುಂಬಾ ಸ್ಪೆಷಲ್ ಆಗಿರುತ್ತೆ. ಬಿಗ್ ಬಾಸ್ ಮನೆಯಲ್ಲಿರುವ ಸ್ಪರ್ಧಿಗಳ ಪಾಲಿಗೆ ಎಂದೂ ಮರೆಯದ ದಿನವಾಗಿರುತ್ತದೆ. ಯಾಕಂದ್ರೆ ತಮ್ಮ ಮಕ್ಕಳನ್ನ ಮನೆಯಲ್ಲಿ ಟಿವಿ ಮುಂದೆ ಕೂತ್ಕೊಂಡು ನೋಡ್ತಾ ಇದ್ದವರು ಡೈರೆಕ್ಟ್ ಆಗಿ ಬಿಗ್ ಬಾಸ್ ಮನೆಗೆ ಹೋಗಿ ಮಕ್ಕಳನ್ನ ಭೇಟಿ ಮಾಡುವ ವಿಶೇಷ ಸಮಯವನ್ನ ಪಡೆಯುತ್ತಾರೆ. ಇನ್ನು ಇದೆಲ್ಲದರ ಮಧ್ಯೆ ಈ ವಾರ ಎಲಿಮಿನೇಷನ್ ಕಾದಿದೆ. ಮನೆಯವರು ಬಂದ ಹೊತ್ತಲ್ಲೇ ದೊಡ್ಡ ಎಲಿಮಿನೇಷನ್ ನಡೆಯಲಿದೆ ಅಂತ ಹೇಳಲಾಗುತ್ತಿದೆ. ಹಾಗಿದ್ರೆ ಈ ವಾರ ಯಾರಿಗೆ ಎಲಿಮಿನೇಷನ್ ಆಘಾತ ಇದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಅದಕ್ಕೂ ಮುನ್ನ ನೀವು ಕೂಡ ಬಿಗ್ ಬಾಸ್ ಅಭಿಮಾನಿಯಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ. ಬಿಗ್ ಬಾಸ್ನಲ್ಲಿ ಇಡೀ ವಾರ ಫ್ಯಾಮಿಲಿ ರೌಂಡ್ ಇದ್ದಿದ್ದರಿಂದ ಪ್ರತಿದಿನ 2 ಅಥವಾ 3 ಸ್ಪರ್ಧಿಗಳ ಕುಟುಂಬಸ್ಥರು ಬಂದರು. ಒಂದಿಷ್ಟು ಮಂದಿ ವಾರದ ಕೊನೆಯವರೆಗೂ ಬಿಗ್ ಬಾಸ್ ಮನೆಯಲ್ಲಿ ಉಳಿದಿದ್ದಾರೆ. ಅದಕ್ಕೆ ಪ್ರತಿಯೊಬ್ಬ ಸ್ಪರ್ಧೆಯ ಮನೆಯವರನ್ನ ಇಬ್ಬಿಬ್ಬರನ್ನ ಕರೆಸಿರೋದು. 100 ದಿನಗಳ ಕಾಲ ತಮ್ಮ ಫ್ಯಾಮಿಲಿಯನ್ನ ಮಿಸ್ ಮಾಡಿಕೊಂಡವರಿಗೆ ಈ ವಾರ ಸ್ಪೆಷಲ್ ಟ್ರೀಟ್ಮೆಂಟ್ ಸಿಗಲಿದೆ. ಇದೆಲ್ಲದರ ಮಧ್ಯೆ ಎಲಿಮಿನೇಷನ್ ಕೂಡ ಬಂದಿದ್ದು, ಮನೆಯವರು ಬಂದ ಹೊತ್ತಲ್ಲೇ ಎಲಿಮಿನೇಷನ್ ನಡೆದು ಮನೆಯವರ ಜೊತೆ ಒಬ್ಬ ಸ್ಪರ್ಧಿ ಮನೆಯಿಂದ ಆಚೆ ಹೋಗಲಿದ್ದಾರೆ. ಸ್ಪರ್ಧಿಗಳಿಗೆ ಒಂದು ಕಡೆ ಖುಷಿ, ಇನ್ನೊಂದು ಕಡೆ ದುಃಖ. ಮನೆಯವರು ಬಂದಿದ್ದಾರೆ ಅಂತ ಖುಷಿ ಪಡೋದಾ, ಎಲ್ಲರೂ ನಾಮಿನೇಟ್ ಆಗಿದ್ದೀವಿ ಅಂತ ದುಃಖ ಪಡೋದಾ ಅಂತ ಗೊತ್ತಾಗದೆ ಅತಂತ್ರ ಪರಿಸ್ಥಿತಿಗೆ ಸಿಲುಕಿದ್ದಾರೆ. ಆದರೆ ಕಾವ್ಯ ಪಾಲಿಗೆ ಈ ವಾರ ಬೆಸ್ಟ್ ವಾರ. ಯಾಕಂದರೆ ಕಾವ್ಯ ಇದೇ ವಾರ ಕ್ಯಾಪ್ಟನ್ ಆಗಿದ್ದಾರೆ. ತುಂಬಾ ಕಷ್ಟಪಟ್ಟು ಕ್ಯಾಪ್ಟನ್ ಆಗಿದ್ದಾರೆ. ಜೊತೆಗೆ ಮುಂದಿನ ವಾರಕ್ಕೂ ಇಮ್ಯುನಿಟಿಯನ್ನು ಪಡೆದರು. ಮಗಳು ಕ್ಯಾಪ್ಟನ್ ಆಗಿರುವ ವಾರವೇ ತಾಯಿಯ ಎಂಟ್ರಿ ಕೂಡ ಆಗಿದೆ. ಇನ್ನು ಈ ವಾರ ಕಾವ್ಯ ಎಲಿಮಿನೇಷನ್ ಸಾಲಿನಿಂದ ಹೊರಗಿದ್ದಾರೆ. ಆದರೆ ಆ ಖುಷಿ ಕಾವ್ಯ ಮತ್ತು ಅವರ ಮನೆಯವರಿಗೆ ಜಾಸ್ತಿ ಸಮಯ ಉಳಿಯಲಿಲ್ಲ. ಕಾವ್ಯ ತಮ್ಮ ಮಾಡಿದ ತಪ್ಪಿನಿಂದ ಬಿಗ್ ಬಾಸ್ ಕಾವ್ಯ ಅವರ ಅಮ್ಮ ಹಾಗೂ ತಮ್ಮನನ್ನ ಬಿಗ್ ಬಾಸ್ ಮನೆಯಿಂದ ವಾಪಸ್ ಆಚೆ ಕಳಿಸಿದ್ದಾರೆ. ಕಾವ್ಯಗೆ ತಾನು ಸೇಫ್ ಎನ್ನುವ ಖುಷಿ ಕೂಡ ಹೋಗಿದೆ. ಆದರೆ ಇನ್ನುಳಿದ ಸ್ಪರ್ಧಿಗಳಿಗೆ ಹಾಗಲ್ಲ. ಎಲ್ಲಿ ನಾವು ಮನೆಗೆ ಹೋಗ್ತೀವಿ ಅನ್ನೋ ದಿನಗಳನ್ನು ಕಳೆಯಬೇಕಾಗುತ್ತೆ. ಸದ್ಯ ಈಗ ಬಂದಿರುವ ಮಾಹಿತಿಯ ಪ್ರಕಾರ ಕುಟುಂಬಸ್ಥರ ಎದುರಲ್ಲೇ ಎಲಿಮಿನೇಷನ್ ಪ್ರಕ್ರಿಯೆ ನಡೆಯಲಿದೆ ಅಂತ ಹೇಳಲಾಗುತ್ತಿದೆ. ಜೊತೆಗೆ ಎಲಿಮಿನೇಟ್ ಆದವರು ಮನೆಯವರ ಜೊತೆಗೇನೆ ಹೋಗ್ಬೋದು. ಗಿಲ್ಲಿ, ರಕ್ಷಿತಾ, ಅಶ್ವಿನಿ ಗೌಡ, ಧನುಷ್, ಸೂರಜ್, ಮಾಡು, ಕಾವ್ಯ ಜಾಸ್ತಿ ವೋಟ್ ಶೇರ್ ಪಡೆದು ಸೇಫ್ ಆಗಿದ್ರೆ, ರಾಶಿಕಾ, ಧ್ರುವಂತ್ ಮತ್ತು ಸ್ಪಂದನ ಡೇಂಜರ್ ಝೋನ್ನಲ್ಲಿದ್ದು ಈ ವಾರ ಆಲ್ಮೋಸ್ಟ್ ಸ್ಪಂದನ ಎಲಿಮಿನೇಟ್ ಆಗಲಿದ್ದಾರೆ. ಇನ್ನು ಈ ಬಗ್ಗೆ ನೀವೇನು ಹೇಳ್ತೀರಾ? ಈ ವಾರ ಯಾವ ಸ್ಪರ್ಧೆ ಎಲಿಮಿನೇಟ್ ಆಗಬೇಕು ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.